ಇವತ್ತು ರಾಜ್ಯಾದ್ಯಂತ ಕಾನ್ಸ್ಟೇಬಲ್ ನೇಮಕಾತಿಗೆ ಅಂತ ಹೇಳಿ ಲಿಖಿತ ಪರೀಕ್ಷೆಯನ್ನ ಬರಿತಾ ಇದ್ದಾರೆ. 3991 ಅರ್ಜಿಗಳು ಇರೋದು, ಅಂದ್ರೆ ಹುದ್ದೆಗಳು ಇರೋದು. ಅದಕ್ಕೆ 4.5 ಲಕ್ಷ ವಿದ್ಯಾರ್ಥಿಗಳು ಈಗಾಗಲೇ ಪರೀಕ್ಷೆಯನ್ನ ಬರಿತಾ ಇದ್ದಾರೆ. ಬಟ್ ಆದರೆ ಇಲ್ಲಿ ಒಂದಷ್ಟು ವಸ್ತ್ರ ಸಂಹಿತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲಗಳು ಕೂಡ ಇದೆ. ಆ ಕುರಿತ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ರಾಜ್ಯಾದ್ಯಂತ ಕಾನ್ಸ್ಟೇಬಲ್ ನೇಮಕಾತಿಗೆ ಲಿಖಿತ ಪರೀಕ್ಷೆ ನಡೀತಾ ಇದೆ. ಈ ಕುರಿತು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಮಾಡಿದ್ದಾರೆ. ಪರೀಕ್ಷೆಯ ಪಾರದರ್ಶಕತೆಗೆ ನಮ್ಮ ಸರ್ಕಾರ ಒತ್ತನ್ನ ಕೊಟ್ಟಿದೆ ಅಂತ ಹೇಳಿ ಟ್ವೀಟ್ ಅನ್ನ ಮಾಡಿದ್ದಾರೆ. ವಸ್ತ್ರ ಸಂಹಿತೆ, ನಿಷೇಧಿತ ವಸ್ತುಗಳ ಬಗ್ಗೆ ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ನೋಡಿ, ವಸ್ತ್ರ ಸಂಹಿತೆ ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಧಾರ್ಮಿಕ ಉಡುಪನ್ನ ಧರಿಸೋದಕ್ಕೆ ಅನುಮತಿ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಶಿವದಾರ, ಉಡ್ದಾರ, ಮಾಂಗಲ್ಯ ಸರಕ್ಕೆ ವಿನಾಯಿತಿಯನ್ನ ಕೂಡ ನೀಡಲಾಗಿದೆ. ಯಾವುದೇ ಗೊಂದಲಕ್ಕೆ ಒಳಗಾಗದೆ ಪರೀಕ್ಷೆಯನ್ನ ಎದುರಿಸಿ ಅಂತ ಕೂಡ ಹೇಳಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಪ್ರಿಯಾಂಕ್ ಖರ್ಗೆ ಸುದೀರ್ಘವಾಗಿ ಟ್ವೀಟ್ ಮಾಡಿ ಮಾಹಿತಿಯನ್ನ ಹಂಚಿಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ನೋಡಿ, ಧಾರ್ಮಿಕ ಉಡುಪು ಅಂತ ಬಂದಂತಹ ಸಂದರ್ಭದಲ್ಲಿ ಈ ಮುಸ್ಲಿಂ ಸಮುದಾಯದವರು ಬುರ್ಕಾ ಹಾಕೊಂಡು ಬಂದಂತಹ ಒಂದಷ್ಟು ವಿಚಾರಗಳನ್ನು ನಾವು ಈ ಹಿಂದೆ ಗಮನಿಸಿದ್ದೀವಿ. ಅದಕ್ಕೆ ಅಂತ ಹೇಳಿ ಒಂದಷ್ಟು ಪ್ರತಿಭಟನೆಗಳಾಯಿತು. ನಾವು ಬುರ್ಕಾ ಹಾಕೊಂಡೇ ಹೋಗ್ತೀವಿ ಒಳಗಡೆ ಅಂತ ಹೇಳಿ ವಸ್ತ್ರ ಸಂಹಿತೆಯನ್ನು ಅವರು ಗಾಳಿಗೆ ತೂರಿದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ಸೊ ಹಾಗಾಗಿ ಧಾರ್ಮಿಕ ಉಡುಪುಗಳನ್ನು ಧರಿಸೋದಕ್ಕೆ ಅನುಮತಿ ಇದೆ ಅಂತ ಹೇಳಿ ಸ್ಪಷ್ಟತೆಯನ್ನು ಪಡಿಸುವಂತಹ ಕೆಲಸಗಳಾಗಿದೆ. ಇದರ ಜೊತೆಗೆ ಯಾರೂ ಕೂಡ ಬುರ್ಕಾ ಧರಿಸ್ಕೊಂಡು ಹೋಗುವ ಹಾಗಿಲ್ಲ ಅಂತ ಕೂಡ ಈ ಬಗ್ಗೆಯೂ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಗೃಹ ಸಚಿವರು. ಇದರ ಜೊತೆಗೆ ನೋಡಿ, ಈ ಹಿಂದೆ ಮಾಂಗಲ್ಯ ಸರವನ್ನ ತೆಗೆಸಿ ಎಕ್ಸಾಮ್ ಹಾಲ್ ಒಳಗಡೆ ಬಿಟ್ಟಿದ್ರು, ಮತ್ತೆ ಕಾಲುಂಗ್ರವನ್ನ ಕೂಡ ತೆಗೆಸಿದ್ರು, ಮೂಗುತ್ತಿಯನ್ನ ತೆಗೆಸುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಆ ಎಲ್ಲ ವಿಚಾರಗಳನ್ನ ಈ ಬಾರಿ ಗಮನದಲ್ಲಿ ಇಟ್ಕೊಂಡು ಯಾವ ದಾರಗಳು, ಈ ಶಿವದಾರ, ಕೆಲವರು ಉಡುದಾರ ಹಾಕೊಳ್ತಾರೆ, ಅದನ್ನು ತೆಗೆಸಬಾರ್ದು ಅಂತ ಕೂಡ ಈ ಒಂದು ಸೂಚನೆಯನ್ನು ಕೂಡ ಕೊಡಲಾಗಿದೆ. ಮತ್ತು ಬ್ರಾಹ್ಮಣರು ಕೂಡ ಒಂದು ದಾರವನ್ನು ಧರಿಸಿರ್ತಾರೆ. ಸೊ ಆ ದಾರವನ್ನು ಕೂಡ ಧರಿಸೋದಕ್ಕೆ ಅನುಮತಿ ಇದೆ, ಅದನ್ನು ಯಾರೂ ಕೂಡ ತೆಗೆಸಬಾರ್ದು ಅಂತ ಕೂಡ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ, ವಿನಾಯಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಯಾವುದೇ ಗೊಂದಲಗಳು ಕೂಡ ಮಾಡಿಕೊಳ್ಳಬೇಡಿ, ಗೊಂದಲಕ್ಕೆ ಒಳಗಾಗದೆ ಪರೀಕ್ಷೆಯನ್ನ ಬರೆದು ಬನ್ನಿ ಅಂತ ಹೇಳಿ ವಿದ್ಯಾರ್ಥಿಗಳಿಗೂ ಕೂಡ ಹೇಳ್ತಾ ಇದ್ದಾರೆ. ಎಕ್ಸ್ ಖಾತೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಪೋಸ್ಟ್ ಅನ್ನ ಕೂಡ ಮಾಡಿದ್ದಾರೆ. ಕಾನ್ಸ್ಟೇಬಲ್ ಪರೀಕ್ಷೆಗಳು ನಡೀತಾ ಇದೆ. ಸೊ ರಾಜ್ಯಾದ್ಯಂತ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ 3999 ಹುದ್ದೆಗಳು ಬಾಕಿ ಇದೆ, ಭರ್ತಿ ಆಗಬೇಕಾಗಿರೋದು. ಸೊ ಹಾಗಾಗಿ ಅದಕ್ಕೆ ಕಾಲ್ ಮಾಡಲಾಗಿತ್ತು. ಇವತ್ತು ಪರೀಕ್ಷೆಗಳು ಈಗಾಗಲೇ ನಡೀತಾ ಇದ್ದಾವೆ. ಸೊ ಒಂದಷ್ಟು ಗೊಂದಲಗಳು ಇದ್ದೇ ಇರುತ್ತೆ ವಿದ್ಯಾರ್ಥಿಗಳಿಗೆ, ನಾವು ಯಾವ ರೀತಿಯಾಗಿ ಬಟ್ಟೆಯನ್ನು ಧರಿಸ್ಕೊಂಡು ಹೋಗಬೇಕು ಅಂತ ಹೇಳಿ. ಸೊ ಇದೇ ರೀತಿಯಾದಂತಹ ಬಟ್ಟೆಗಳನ್ನ ಧರಿಸ್ಕೊಂಡು ಹೋಗಬೇಕು ಅನ್ನುವಂತಹ ನಿಯಮಗಳು ಕೂಡ ಇದೆ, ವಸ್ತ್ರ ಸಂಹಿತೆಯನ್ನು ಕೂಡ ಇಟ್ಟಿದ್ದಾರೆ. ಸೊ ಹಾಗಾಗಿ ಹುಡುಗರು ಈ ಜೇಬ್ ಇರುವಂತಹ ಶರ್ಟ್ಗಳನ್ನು ಹಾಕೊಂಡು ಹೋಗುವ ಹಾಗಿಲ್ಲ ಅಂತ ಕೂಡ ಹೇಳಿದರು. ಅಂದರೆ ಶರ್ಟ್ನಲ್ಲಿ ಮೇಲ್ಭಾಗದಲ್ಲಿ ಜೇಬ್ ಇರುತ್ತೆ, ಅದನ್ನು ಹಾಕೊಂಡು ಹೋಗಬಾರ್ದು ಅಂತ ಕೂಡ ಹೇಳಿದರು. ಫುಲ್ ಶರ್ಟ್ ಹಾಕೊಂಡು ಬರಬೇಕು ಅಂತಲೂ ಕೂಡ ಹೇಳಿದರು. ಕೆಲವರು ಆಫ್ ಶರ್ಟ್ ಹಾಕೊಂಡು ಬಂದರೂ ಕೂಡ ಯಾವುದೇ ಸಮಸ್ಯೆ ಇಲ್ಲ ಅಂತ ಕೂಡ ಹೇಳಿದರು. ಸೊ ಹಾಗಾಗಿ ಒಂದಷ್ಟು ನಿಯಮಗಳನ್ನು ಕೂಡ ಪಾಲನೆ ಮಾಡುವಂತೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಅದರಂತೆ ವಿದ್ಯಾರ್ಥಿಗಳು ಸರ್ಕಾರದ ನಿಯಮಗಳನ್ನು ಕೂಡ ಪಾಲನೆ ಮಾಡ್ತಾ ಇದ್ದಾರೆ. ಈ ಉಡ್ದಾರ ಆಗಿರಬಹುದು ಅಥವಾ ಶಿವದಾರ, ಮಾಂಗಲ್ಯ ಸರ, ಮತ್ತು ಮೂಗುತ್ತಿ, ಕಾಲಿಗೆ ಹಾಕುವಂತಹ ಗೆಜ್ಜೆ ಅಥವಾ ಕಾಲುಂಗುರ, ಇದೆಲ್ಲವನ್ನ ಕೂಡ ಧರಿಸ್ಕೊಂಡು ಹೋಗೋದಕ್ಕೆ ಅನುಮತಿ ಇದೆ.